6ನೇ ತರಗತಿ ಕೇಳಿ ಕನ್ನಡ ಗದ್ಯ ಭಾಗ 16 ಕಟ್ಟಬೊಮ್ಮು ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಡಾಕ್ಟರ್ ಬಾಬು ಕೃಷ್ಣಮೂರ್ತಿ. ಕಾಲ 1944 ಮೇ 11 ಇವರು ಜನಿಸಿದರು. ಸ್ಥಳ ಬೆಂಗಳೂರು. ಕೃತಿ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕೃತಿ ಸಿಡಿಮದ್ದು, ನೆತ್ತರು, ನೇಣುಗಂಬ ಮುಂತಾದವು. ಪ್ರಶಸ್ತಿ ಗೌರವ ಡಾಕ್ಟರೇಟ್. ಇವರು ಚಲನಚಿತ್ರಗಳಿಗೆ ಚಿತ್ರಕಥೆ, ಸಂಭಾಷಣಾಕಾರರಾಗಿ, ಚಿತ್ರ ನಿರ್ದೇಶಕರಾಗಿ, ವಸ್ತ್ರ ವಿನ್ಯಾಸದ ಸಲಹೆಗಾರರಾಗಿಯೂ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಬರಹವನ್ನು ಅವರ ಮಿಲ್ಟ್ರಿ ತಾತ ಕತೆ ಹೇಳ್ತಾರೆ ಕೃತಿಯಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಸದೆಬಡಿ, ಒಡೆ, ಸೋಲಿಸು, ಧಿಕ್ಕರಿಸು, ಕಟುವಾಗಿ ವಿರೋಧಿಸು, ಗಂಡುಗಲಿ, ವೀರ ಪರಾಕ್ರಮಿ, ದಳಪತಿ, ಸೇನಾ ಮುಖ್ಯಸ್ಥ, ಒಂದು ಪ್ರಾಂತ್ಯದ ನಾಯಕ, ಅಂಶ, ತೂಲಿಕಾ ಕಲ್ಪ, ಅತ್ಯಂತ ಮೆತ್ತನೆಯ ಹಾಸಿಗೆ, ಪರಕೀಯ, ಹೊರಗಿನ, ಪರದೇಶಿ, ಅನ್ಯ ದೇಶದ, ಸಲಾಕೆ, ಲೋಹದ ದಂಡ, ಸಾಂಗವಾಗಿ, ಸುಸೂತ್ರವಾಗಿ, ಕುಟಿಲ, ಮೋಸ. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕಟ್ಟಬೊಮ್ಮುವಿನ ಹೆಸರಿನ ಅರ್ಥವೇನು? ಉತ್ತರ: ಕಟ್ಟಬೊಮ್ಮುವಿನ ಹೆಸರಿನ ಅರ್ಥ ಬಲಶಾಲಿಯಾದವನು. ಪ್ರಶ್ನೆ 2. ಆಂಗ್ಲ ಪ್ರತಿನಿಧಿಯು ಕಪ್ಪ ಕೊಡಲು ಕೇಳಿದಾಗ ಕಟ್ಟಬೊಮ್ಮು ಹೇಗೆ ಪ್ರತಿಕ್ರಿಯಿಸಿದ? ಉತ್ತರ: ಆಂಗ್ಲ ಪ್ರತಿನಿಧಿಯು ಕಪ್ಪ ಕೊಡಲು ಕೇಳಿದಾಗ ಕಟ್ಟಬೊಮ್ಮು ಆಂಗ್ಲರನ್ನು ಧಿಕ್ಕರಿಸಿ ಹಿಂದಕ್ಕಟ್ಟಿದ. ಪ್ರಶ್ನೆ 3. ಕಟ್ಟಬೊಮ್ಮುವಿಗೆ ತಮ್ಮನು ಕೊಟ್ಟ ಎಚ್ಚರಿಕೆಯೇನು? ಉತ್ತರ: ಆಂಗ್ಲರು ಕುಟಿಲರು, ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕೆಂದು ಕಟ್ಟಬೊಮ್ಮುವಿಗೆ ತಮ್ಮನು ಎಚ್ಚರಿಸಿದ. ಪ್ರಶ್ನೆ ಸಂಖ್ಯೆ 4. ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಯಾವುವು? ಉತ್ತರ: ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳು. ಪ್ರಶ್ನೆ 5. ಲೂಸಿಂಗ್ಟನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು? ಉತ್ತರ: ಲೂಸಿಂಗ್ಟನ್ಗೆ ಕಟ್ಟಬೊಮ್ಮು, ಇಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ. ಮೊದಲು ಪಲ್ಲಕ್ಕಿಯನ್ನು ಹಿಂದಿರುಗಿಸಿ, ನಿಮಗೆ ಕಪ್ಪ ಕೊಡುವ ಮಾತು ಅನಂತರ ಎಂದು ಉತ್ತರ ಕೊಟ್ಟ. ಪ್ರಶ್ನೆ 6. ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ ಏನು? ಉತ್ತರ: ಪಾಂಚಾಲ ಕುರುಚಿಯಲ್ಲಿ ಸ್ತ್ರೀಯರು ಅಲ್ಲಿನ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ. ಆದ್ದರಿಂದ ತಮ್ಮ ಮಕ್ಕಳು ಬೊಮ್ಮುವಂತೆ ಪರಾಕ್ರಮಿಗಳಾಗುವರೆಂಬುದೇ ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ ಏನೆಂದು ಸಲಹೆ ಕೊಟ್ಟನು? ಉತ್ತರ: ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಬೊಮ್ಮುವಿಗೆ, ಮಹಾರಾಜ, ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು. ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ. ನೀವಿಲ್ಲಿ ಬದುಕಬೇಕು. ಜನಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು. ಈ ಹಿರಿಯ ಹೊಣೆ ನಿಮ್ಮದು ಎಂದು ಸಲಹೆ ಕೊಟ್ಟನು. ಪ್ರಶ್ನೆ 2. ಮುತ್ತುವೈರವನ ಮನೆಯಲ್ಲಿ ನಿದ್ದೆಯಿಂದೆದ್ದ ಕಟ್ಟಬೊಮ್ಮುವಿಗೆ ಕಂಡ ದೃಶ್ಯ ಯಾವುದು? ಉತ್ತರ: ಮುತ್ತುವೈರವನ ಮನೆಯಲ್ಲಿ ನಿದ್ದೆಯಿಂದೆದ್ದ ಕಟ್ಟಬೊಮ್ಮುವಿಗೆ ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು, ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು. ಮಾನವ ಜನಾಂಗದ ಕಳಂಕ ಅವರು, ಮಿತ್ರ ದ್ರೋಹಿಗಳವರು. ನಾಚಿಕೆ ಇಲ್ಲದೆ ಅವರಿಬ್ಬರು ಅಲ್ಲೇ ನಿಂತಿದ್ದ ಘೋರ ದೃಶ್ಯ ಕಂಡಿತು. ಪ್ರಶ್ನೆ 3. ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಏನೆಂದು ಹೇಳಿದನು? ಉತ್ತರ: ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ, ಅಮ್ಮ, ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿದನು. ಪ್ರಶ್ನೆ 4. ಜನರು ಯಾವ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು? ಉತ್ತರ: ಬೊಮ್ಮು ನೇಣುಗಂಬದೆಡೆಗೆ ನಡೆದು ಹೊರಟ. ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು. ಕೂದಲು ಜಡೆಗಟ್ಟಿತ್ತು. ಕೆನ್ನೆಯ ತುಂಬ ಕಪ್ಪು ಗಡ್ಡ ಆವರಿಸಿತ್ತು. ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ ಮಿಂಚುತ್ತಿತ್ತು. ಕಯತಾರಿನ ಒಂದು ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದ್ದರು. ಅಲ್ಲಿಗೆ ಬೊಮ್ಮು ನಡೆದು ಬಂದ. ಈ ದೃಶ್ಯವನ್ನು ನೋಡಲಾರದೆ ಜನರು ಬೊಬ್ಬಿಡಲಾರಂಭಿಸಿದರು. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಕಪ್ಪ ಕೊಡು ಎಂದ ಜಾಂಕ್ಷನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು? ಉತ್ತರ: ಕಪ್ಪ ಕೊಡು ಎಂದ ಜಾಂಕ್ಷನ್ಗೆ ಕಟ್ಟಬೊಮ್ಮು, ತೆರಿಗೆ ಬೇಕೆ ನಿನಗೆ? ನೀನ್ಯಾರು? ಸಹಸ್ರಾರು ಮೈಲಿಯಿಂದ ಪುಡಿಗಾರ
ವ್ಯಾಪಾರಕ್ಕೆ ಬಂದ ಪರಕೀಯ ನೀನು, ನಿನಗೆ ತೆರಿಗೆ ಕೊಡಬೇಕೆ? ಹೀ ಕುನ್ನಿ, ನೆನಪಿನಲ್ಲಿಡು, ನಿನ್ನ ಆಟ ಇಲ್ಲಿ ನಡೆಯದು. ಇದು ನನ್ನ ಪವಿತ್ರ ತಾಯಿನಾಡು. ಈ ನೆಲ ನನ್ನದು. ಇಲ್ಲಿಯ ಅಂಗುಲ ಅಂಗುಲವು ನನ್ನದು. ಕಣಕಣವು ನನ್ನದು. ಅದರ ರಕ್ಷಕ ನಾನು, ನೀನು ಪರದೇಶಿ. ನನ್ನ ಭೂಮಿಯಿಂದ ನೀನು ಈಗಲೇ ತೊಲಗಿ ಹೋಗು ಎಂದು ಉತ್ತರ ಕೊಟ್ಟ. ಪ್ರಶ್ನೆ ಸಂಖ್ಯೆ 2. ಕಟ್ಟಬೊಮ್ಮು ನೇಣು ಶಿಕ್ಷೆಯನ್ನು ಹೇಗೆ ಸ್ವೀಕರಿಸಿದನು? ಉತ್ತರ: ಹುಣಸಿ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂದ ಬಿಡಿಸಿದರು. ಬೊಮ್ಮು ಚಟಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ. ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ: ಅಮ್ಮ, ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆ ಇಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಚಟಕನೆ ನೇಂದಾರವನ್ನು ಹಿಡಿದುಕೊಂಡ. ಅದಕ್ಕೆ ಮುತ್ತಿಟ್ಟ. ಕುತ್ತಿಗೆಯೊಳಗೆ ಧರಿಸಿಕೊಂಡ. ಬೊಮ್ಮು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ್ದ. ಕಾಲ ಕೆಳಗಿನ ಆಸೆಯನ್ನು ದೂರಕ್ಕೊದ್ದು ತನ್ನಷ್ಟಕ್ಕೆ ತಾನೇ ನೇಣು ಶಿಕ್ಷೆಯನ್ನು ಸ್ವೀಕರಿಸಿದನು. ಪ್ರಶ್ನೆ ಸಂಖ್ಯೆ 3. ಕಟ್ಟಬೊಮ್ಮುವಿಗೆ ಮೋಸವಾದ ಬಗೆಯನ್ನು ತಿಳಿಸಿ. ಉತ್ತರ: ಒಂದು ದಿನ ಪುದುಕೋಟೆಯ ಪಾಳೆಗಾರ ತೊಂಡಮಾನನ ಗೆಳೆಯ ಮುತ್ತುವೈರವ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ. ಬೊಮ್ಮು ತನ್ನ ಮನೆಗೆ ಬರಬೇಕೆಂದು, ತನ್ನಲ್ಲಿ ಸುಖವಾಗಿ ತಂಗಿರಬಹುದೆಂದು ಹೇಳಿದ. ಪಾಪ ಬೊಮ್ಮು ನಂಬಿಬಿಟ್ಟ. ತಮ್ಮನ್ನು ತಡೆದರೂ ಬೊಮ್ಮು ಮುತ್ತುವೈರವನ ಮನೆಗೆ ಹೋದ. ಮುತ್ತುವೈರವ ಬೊಮ್ಮುವಿಗೆ 7 ದಿನಗಳು ವೈಭವೋಪೇತ ಆತಿಥ್ಯ ನೀಡಿದ. 7ನೇ ದಿನ ಅವನ ಆತಿಥ್ಯದ ಕೊನೆಯ ದಿನ. ಪುಷ್ಕಳವಾದ ಭೋಜನ, ವಿಶ್ರಾಂತಿಗಾಗಿ ಅಂಶತೂಲಿಕಾಲ್ಪ, ಎಲ್ಲವೂ ಸಾಂಗವಾಗಿ ಜರುಗಿತು. ಬೊಮ್ಮು ಉಲ್ಲಾಸದಿಂದ ಮಲಗಿದ್ದ. ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು. ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು, ಜೊತೆಯಲ್ಲಿ ತೊಂಡಮಾನ, ಮುತ್ತುವೈರವರು ಇದ್ದರು. ಈ ರೀತಿ ಬೊಮ್ಮುವಿಗೆ ಮೋಸವಾಯಿತು. ಪ್ರಶ್ನೆ ಸಂಖ್ಯೆ 4. ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಹೂಡಿದ ತಂತ್ರಗಳನ್ನು ತಿಳಿಸಿ. ಉತ್ತರ: ಕಪ್ಪ ಕಾಣಿಕೆ ಕೊಡಲು ಕೇಳಿದ ಆಂಗ್ಲ ಪ್ರತಿನಿಧಿಯನ್ನು ಧಿಕ್ಕರಿಸಿ ಹಿಂದಕ್ಕಟ್ಟಿದ ಕಟ್ಟಬೊಮ್ಮುವನ್ನು ಸೋಲಿಸಲು ಆಂಗ್ಲರು ಕೊನೆಗೆ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಮೋಸದಿಂದ ಇವನನ್ನು ಬಂಧಿಸಲು ತಂತ್ರಗಳನ್ನು ಹೂಡಿದರು. ಈ ಕೆಲಸಕ್ಕೆ ಆಂಗ್ಲರು ಜಾಕ್ಸನ್ ಎಂಬುವವನನ್ನು ನೇಮಿಸಿದರು. ಆದರೆ ಬೊಮ್ಮುವಿನ ವೀರಾವೇಶದ ಅಬ್ಬರವನ್ನು ಕಂಡ ಜಾಕ್ಸನ್ನನಿಗೆ ಕೈಕಾಲು ತರತರ ನಡುಗಿತು. ನಂತರ ಲೂಸಿಂಗ್ಟನ್ ಎಂಬುವನು ಬಂದು ಬೊಮ್ಮುವನ್ನು ತೀರಿಸಿಬಿಡಬೇಕು ಎಂದು ಆಕ್ರಮಣದ ಸಿದ್ಧತೆ ನಡೆಸಿದ. ಯುದ್ಧದ ಕಹಳೆ ಮೊಳಗಿಸಿದ. ಮೇಜರ್ ಬ್ಯಾನೆಟ್ ಮನ್ನನ ನೇತೃತ್ವದಲ್ಲಿ ಪಾಂಚಾಲ ಕುರುಚಿಯ ಮೇಲೆ ಆಂಗ್ಲರ ಸೈನ್ಯ ನುಗ್ಗಿ ಬಂತು. ಬೊಮ್ಮುವಿನ ಸೈನ್ಯದ ಬಳಿ ಕೇವಲ ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳು ಇದ್ದವು. ಆಂಗ್ಲರ ಬಳಿ ಆಧುನಿಕ ಫಿರಂಗಿಗಳು ಇದ್ದವು. ಯುದ್ಧ ದೀರ್ಘಕಾಲ ನಡೆಯಿತು. ದುರದೃಷ್ಟದಿಂದ ಬೊಮ್ಮುವಿನ ಸೈನ್ಯ ಸೋಲಲಾರಂಭಿಸಿತು. ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಮಾತುಗಳ ಸ್ವಾರಸ್ಯವನ್ನು 5-6 ವಾಕ್ಯಗಳಲ್ಲಿ ಬರೆಯಿರಿ. 1. ಸಿಂಹ ಒಂಟಿಯಾದರೇನು? ಸಿಂಹ ಸಿಂಹವೇ. ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಜಾಕ್ಸನ್ನನನ್ನು ಕಾಣಲು ಬೊಮ್ಮು ಏಕಾಂಗಿಯಾಗಿ ಶತ್ರುಪಾಳ್ಯವನ್ನು ಪ್ರವೇಶಿಸಿದ ಸಂದರ್ಭದಲ್ಲಿ ಸುತ್ತಲೂ ಶಸ್ತ್ರ ಹಿಡಿದು ಹಸಿದ ತೋಳಗಳಂತೆ ಕಾದು ನಿಂತಿರುವ ಶತ್ರುಗಳಿದ್ದರು. ಬೊಮ್ಮು ಬಳಿ ತನ್ನವರು ಎಂಬುವರಿಲ್ಲ, ಅಂಗರಕ್ಷಕರಿಲ್ಲ. ಆದರೂ ಕಪ್ಪವನ್ನು ಕೇಳಿದ ಜಾಕ್ಸನ್ನ ವಿರುದ್ಧ ಸಿಂಹದಂತೆ ಅಬ್ಬರಿಸಿರುವುದನ್ನು ಲೇಖಕರು ಸಿಂಹ ಒಂಟಿಯಾದರೇನು, ಸಿಂಹ ಸಿಂಹವೇ ಎಂಬ ಮಾತಿನಿಂದ ಹೇಳಿರುವುದು ಸ್ವಾರಸ್ಯವಾಗಿದೆ. ವಾಕ್ಯ 2. ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು. ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಬೊಮ್ಮುವಿನ ಸೈನ್ಯದ ಬಳಿ ಕೇವಲ ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳಿದ್ದವು. ಶತ್ರುಗಳ ಬಳಿ ಆಧುನಿಕ ಫಿರಂಗಿಗಳು ಇದ್ದವು. ಇಂತಹ ಸಂದರ್ಭದಲ್ಲಿ ಬೊಮ್ಮು ಕಾದಾಡಿ ತನ್ನ ಸೈನಿಕರೊಂದಿಗೆ ಮಡಿಯಲು ಸಿದ್ಧನಿದ್ದ. ಆಗ ಈ ನಾಡಿನಿಂದ ಆಂಗ್ಲರನ್ನು ಹೊರಹಾಕಬೇಕಾದರೆ ಮಹಾರಾಜ ಬೊಮ್ಮು ಬದುಕಬೇಕು ಎಂದು ತಿಳಿದ ಸೇನಾಪತಿಯು ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕೆಂದು ಹೇಳಿರುವುದು ಈ ಮಾತಿನ ಸ್ವಾರಸ್ಯವಾಗಿದೆ. ವಾಕ್ಯ 3. ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು. ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಬೊಮ್ಮು ಪಾಂಚಾಲ ಕುರುಚಿಯಿಂದ ತಪ್ಪಿಸಿಕೊಂಡು ನೇರವಾಗಿ ರಾಜಗೋಪಾಲ ನಾಯಕ ಎಂಬ
ಒಬ್ಬ ಪಾಳೆಗಾರನ ಬಳಿ ಹೋಗಿ ತಂಗಿದ್ದ. ಆತ ಬೊಮ್ಮುವನ್ನು ಬಹು ಗೌರವದಿಂದ ಕಾಣುತ್ತಿದ್ದ ಸಂದರ್ಭದಲ್ಲಿ ಈ ವಿಚಾರ ಎಟ್ಟಪ್ಪ ಎಂಬ ಒಬ್ಬ ದೇಶದ್ರೋಹಿಯ ಕಿವಿಗೆ ಬಿತ್ತು. ಆಗ ಅವನು ಹಣದ ಆಸೆಯಿಂದ ಆಂಗ್ಲರಿಗೆ ಈ ವಿಷಯ ತಿಳಿಸಿದನು ಎಂಬುದನ್ನು ಲೇಖಕರು ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು ಎಂದು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ವಾಕ್ಯ 4 ಇದು ನಮ್ಮ ನಾಡಿನ ದುರದೃಷ್ಟ. ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬೊಮ್ಮು ಮಿತ್ರದ್ರೋಹಿಯಾದ ಮುತ್ತುವೈರವನ ಮಾತನ್ನು ನಂಬಿ ಅವನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಉಲ್ಲಾಸದಿಂದ ಮಲಗಿದ್ದ. ನಂತರ ಬೊಮ್ಮು ಕಣ್ಣು ಬಿಟ್ಟಾಗ ಸುತ್ತಲೂ ಗತ್ತಿ ಇರಿದು ನಿಂತಿದ್ದ ಶತ್ರುಗಳು ನಿಂತಿದ್ದರು. ಆ ಸಂದರ್ಭದಲ್ಲಿ ಬೊಮ್ಮು ಆಂಗ್ಲರನ್ನು ಉದ್ದೇಶಿಸಿ, ಕೆಂಪು ಮೂತಿಯವರೇ, ಎಂದಿನವರೆಗೆ ಈ ನಾಡಿನಲ್ಲಿ ತೊಂಡಮಾನ, ಮುತ್ತುವೈರವ, ಎಟ್ಟಪ್ಪ ನಂತವರು ಇರುತ್ತಾರೋ ಅಲ್ಲಿವರೆಗೂ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು. ಇದು ನಮ್ಮ ನಾಡಿನ ದುರದೃಷ್ಟ ಎಂದು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾನೆ. ವಾಕ್ಯ 5 ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ. ಈ ಮಾತನ್ನು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವ ಕಟ್ಟಬೊಮ್ಮು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಬೊಮ್ಮು ಆಂಗ್ಲರು ವಿಧಿಸಿದ್ದ ನೇಣು ಶಿಕ್ಷೆಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಪಾಂಚಾಲ ಕುರುಚಿಯ ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ, ಅಮ್ಮ, ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಆದರೂ ಚಿಂತೆಯಿಲ್ಲ, ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ. ಮುಖ್ಯ ಪ್ರಶ್ನೆ 5 ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. 1. ಪಾಂಡ್ಯ ರಾಜನು ಕಟ್ಟಬೊಮ್ಮುವಿಗೆ ಪ್ರಜೆಗಳನ್ನು ಡ್ಯಾಸ್ ನೋಡಿಕೊಳ್ಳುವಂತೆ ಹೇಳಿದ. ಆಯ್ಕೆಗಳು ಸ್ವಂತ ಮಕ್ಕಳಂತೆ, ಶಿಷ್ಯರಂತೆ, ಸೇವಕರಂತೆ. ಸರಿಯಾದ ಆಯ್ಕೆ ಸ್ವಂತ ಮಕ್ಕಳಂತೆ. ಪಾಂಡ್ಯ ರಾಜನು ಕಟ್ಟಬೊಮ್ಮುವಿಗೆ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಲು ಹೇಳಿದ. 2. ಡ್ಯಾಸ್ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ. ಆಯ್ಕೆಗಳು ಮೋಸ, ಸಹಾಯ, ಜಗಳ. ಸರಿಯಾದ ಆಯ್ಕೆ ಮೋಸ. ಮೋಸ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ. 3. ಕಿರೀಟವನ್ನು ಹೊರುತ್ತಿದ್ದ ಡ್ಯಾಸ್ ಇಂದು ಬರಿದಾಗಿತ್ತು. ಆಯ್ಕೆಗಳು ಸಿಂಹಾಸನ, ಪಲ್ಲಕ್ಕಿ, ಶಿರ. ಸರಿಯಾದ ಆಯ್ಕೆ ಶಿರ. ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು. ಮುಖ್ಯ ಪ್ರಶ್ನೆ 6 ಆ ಪಟ್ಟಿಯ ಪದಗಳಿಗೆ ಬಾ ಪಟ್ಟಿಯಲ್ಲಿನ ಪದಗಳನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಲಾಗಿದೆ, ಗಮನಿಸಿ ಮಕ್ಕಳೇ. 1. ಜಾನ್ಸನ್ ಆಂಗ್ಲ ಪ್ರತಿನಿಧಿ. 2. ಕುಮಾರಸ್ವಾಮಿ ಕಟ್ಟಬೊಮ್ಮುವಿನ ತಮ್ಮ. 3. ವೀರ ಜಕ್ಕಮ್ಮ ಗ್ರಾಮ ದೇವತೆ. 4. ಮುತ್ತುವೈರವ ಮಿತ್ರದ್ರೋಹಿ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1 ಈ ಕೆಳಗಿನ ನುಡಿಗಟ್ಟುಗಳ ಅರ್ಥಗಳನ್ನು ಶಿಕ್ಷಕರಿಂದ ಕೇಳಿ ತಿಳಿಯಿರಿ. 1. ಹೊಟ್ಟೆಯೊಳಗೆ ಹಾಕಿಕೋ, ಕ್ಷಮಿಸುವುದು. 2. ಮೆಣಸು ಅರೆದಂತಾಯಿತು, ಸಿಟ್ಟು ಹೆಚ್ಚಾಗುವುದು. 3. ದಿಕ್ಕು ತೋರದಂತಾಯಿತು, ಏನು ಕಾಣದಂತಾಗು, ದಿಕ್ಕೆಡು. 4. ಮೈಯೆಲ್ಲ ಕಣ್ಣಾಗಿರು, ಸದಾ ಎಚ್ಚರಿಕೆಯಿಂದ ಇರುವುದು. ಮುಖ್ಯ ಪ್ರಶ್ನೆ 2 ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಮಿಂಚಿನ ವೇಗ. ಸ್ವಂತ ವಾಕ್ಯ. ಇಂಟರ್ನೆಟ್ ಮಿಂಚಿನ ವೇಗದಲ್ಲಿ ನನಗೆ ಬೇಕಾದ ಮಾಹಿತಿಯನ್ನು ತಲುಪಿಸುತ್ತದೆ. 2. ಆತಿಥ್ಯ. ಸ್ವಂತ ವಾಕ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ಆತಿಥ್ಯ ನೀಡುವುದು ಒಂದು ಪ್ರಮುಖ ಸಂಪ್ರದಾಯ. 3. ಮಿತ್ರದ್ರೋಹಿ. ಸ್ವಂತ ವಾಕ್ಯ. ನನ್ನ ಆತ್ಮೀಯ ಸ್ನೇಹಿತ ಮಿತ್ರದ್ರೋಹಿ ಅಲ್ಲ ಎಂದು ನಂಬಿದ್ದೇನೆ. 4. ಮಂದಹಾಸ. ಸ್ವಂತ ವಾಕ್ಯ. ಓಟದ ಸ್ಪರ್ಧೆಯಲ್ಲಿ ಗೆದ್ದ ನಂತರ ನನ್ನ ಅಣ್ಣನ ಮುಖದಲ್ಲಿದ್ದ ಮಂದಹಾಸವು ಅವನ ಸಂತೋಷವನ್ನು ವ್ಯಕ್ತಪಡಿಸುತ್ತಿತ್ತು. ಮುಖ್ಯ ಪ್ರಶ್ನೆ 3 ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ ಭೂಮಿ. ಸಮಾನಾರ್ಥಕ ಪದಗಳು ಪೃಥ್ವಿ, ಭುವಿ, ಇಳೆ, ವಸುಂಧರೆ, ಧರೆ. 1. ಶೂರ. ಸಮಾನಾರ್ಥಕ ಪದಗಳು ವೀರ, ಪರಾಕ್ರಮಿ. 2. ಗುಪ್ತ. ಸಮಾನಾರ್ಥಕ ಪದಗಳು ರಹಸ್ಯ. 3. ಸಾವು. ಸಮಾನಾರ್ಥಕ ಪದಗಳು ಮರಣ, ನಿಧನ, ಮಡಿ. 4. ಹೇಡಿ. ಸಮಾನಾರ್ಥಕ ಪದಗಳು ಕೈಲಾಗದವ, ಬಲಹೀನ. ಮುಖ್ಯ ಪ್ರಶ್ನೆ 4 ಸೈದ್ಧಾಂತಿಕ ವ್ಯಾಕರಣ. ನಾಮಪದಗಳು. 1. ರಹಿಮ ಪುಸ್ತಕ ಓದುತ್ತಿದ್ದಾನೆ. 2. ಬೇಲೂರಿನಲ್ಲಿ ಸುಂದರ ದೇವಾಲಯವಿದೆ. 3. ಮೇಜಿನ ಮೇಲೆ ಹೂಗುಚ್ಛವಿದೆ. ಈ ವಾಕ್ಯಗಳಲ್ಲಿ ಗೆರೆ ಎಳೆದ ಪದಗಳು ವ್ಯಕ್ತಿ, ಸ್ಥಳ ಹಾಗೂ ವಸ್ತುವಿನ ಹೆಸರನ್ನು ಸೂಚಿಸುತ್ತವೆ. ಇಂತಹ ಪದಗಳನ್ನು ನಾಮಪದ ಎನ್ನುವರು.